ಕುಡಿ ವೈದೇಹಿ. ಬೇಡ ಬಾವಾ. ಬೇಡ ಅಂತಿದ್ದಾಳಲ್ಲ, ಅದ್ರಲ್ಲಿ ಔಷಧಿ ಬೆರೆಸಿರೋ ವಿಷಯ ಗೊತ್ತಾಗೋಯ್ತಾ? ಗೊತ್ತಾಗಕ್ ಸಾಧ್ಯನೇ ಇಲ್ವಲ್ಲ. ಏನಾಯ್ತು ವೈದೇಹಿ? ಅದೇನಮ್ಮ, ನಿನ್ ಗಂಡನೇ ಕೈಯಾರೆ ಕೊಡಕ್ ಬಂದ್ರೆ ಕುಡಿಯಲ್ಲ ಬೇಡ ಅಂತಿದ್ಯಾ? ಬಾವನ್ ಕೈಯಿಂದ ಏನ್ ಕೊಟ್ರು ತಿಂತೀನಿ, ಆದ್ರೆ ಈ ಜ್ಯೂಸ್ ಮಾತ್ರ ಕುಡಿಯಕ್ಕಾಗಲ್ಲ ಅಮ್ಮ. ಇದನ್ ಕುಡಿದ್ರೆ ನನ್ ಮಗು ಏನಾಯ್ತು ವೈದೇಹಿಗೆ? ನಿನ್ ಮಗುಗ್ ಏನಾಗುತ್ತೆ ಅಂತನಾ? ಇಷ್ಟ್ ಜನದ ಆಶೀರ್ವಾದ ಇದೆ. ಜ್ಯೂಸ್ ಕುಡಿದ್ರೆ ಮಗುಗ್ ಒಳ್ಳೇದು. ಯಾಕೆ ಬೇಡ ಅಂತಿದ್ಯಾ? ಒಂದು ಶಾಸ್ತ್ರ ಅಂದ್ಮೇಲೆ ಸಂಪ್ರದಾಯ ಪದ್ಧತಿಗಳು ಇರುತ್ತೆ, ಅದನ್ನ ಪಾಲಿಸ್ಬೇಕಲ್ವಾ? ಅಮ್ಮ, ನೀನ್ ಸುಮ್ನಿರೋ. ನನ್ ಮಗ ಸೊಸೆ ನಿಂಗೋಸ್ಕರ ಇಷ್ಟೆಲ್ಲ ಏರ್ಪಾಟ್ ಮಾಡಿ ಇಷ್ಟು ಜನನ್ ಕರ್ದಿದ್ದಾರೆ. ಅವ್ರು ಕೊಡೋ ಮರ್ಯಾದೆ ಇದೇನಾ? ಜ್ಯೂಸ್ ಕುಡಿಯಕ್ಕೆ ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ ಹೇಳು? ನಿನ್ ಗಂಡ ಕುಡಿಸ್ತಾನೆ, ಹಠ ಮಾಡ್ದೆ ಕುಡಿ. ಕೊಡಪ್ಪ ಅವಳಿಗೆ. ನಾನು ಕುಡಿಯಲ್ಲ ಅಜ್ಜಿ. ನನಗಿಷ್ಟ ಇಲ್ಲದೆ ಹೋದ್ರೂ ಕುಡಿದ್ ಬಿಡ್ತೀನಿ, ಆದ್ರೆ ನನ್ನ ಮಗುಗಿಷ್ಟ ಇಲ್ಲ. ನಿನ್ ಮಗುಗಿಷ್ಟ ಇಲ್ಲ ಅಂದ್ರೆ ಏನಮ್ಮ? ಏನೇ ಮಾತಾಡ್ತಿದ್ಯಾ? ಹುಚ್ಕಿಚ್ ಹಿಡ್ದಿದ್ಯಾ? ನಿನ್ ಮಗು ಏನಾದ್ರೂ ಹೊಟ್ಟೆಯಿಂದಾನೇ ಬೇಡ ಅಂತ? ಮಗುಗಿಷ್ಟ ಇಲ್ಲ ಅಂತಿದ್ಯಲ್ಲ. ಹೇಳ್ತು ಅಂದ್ರೆ ನೀವ್ ಅದನ್ನ ನಂಬಲ್ಲ ಅಜ್ಜಿ, ಆದ್ರೆ ನನಗ್ ಹೇಳ್ದ ಹಾಗೆ ಅನ್ನಿಸ್ತು. ವೈದೇಹಿ, ಏನಿದು ಕನ್ಸು ನಂಬ್ಕೊಂಡು? ತಾಯಿ ಮಗು ಸಂಬಂಧ ಹಾಗೆ ಇರತ್ತೆ ಬಾವ. ಕನ್ಸೇ ಆದ್ರೂ ನಿಜಾನೇ ಆದ್ರೂ ಅನುಬಂಧ ಒಂದೇ ಆಗಿರತ್ತೆ. ನನ್ ಮಗು ಬೇಡ ಅಂದಿದೆ, ಬೇಡ ಅಷ್ಟೇ. ಹಾಗಾದ್ರೆ ಇದು ಕನ್ಸಾ? ಕನ್ಸುಗೋಸ್ಕರ ಇಷ್ಟು ಗಲಾಟೆ ಮಾಡ್ತಿದ್ಯಾ? ಅಯ್ಯೋ, ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಕನ್ಸಾಗಿರ್ಬೋದು ಅಜ್ಜಿ, ಆದ್ರೆ ನನ್ ಮಗು ಮೊದಲನೇ ಸಲ ನನ್ನ ಕೇಳಿದೆ. ಆಗಲ್ಲ ಅಂತ ಹೇಗೆ ಹೇಳಿ? ಇದು ಆರೆಂಜ್ ಜ್ಯೂಸ್. ಕನ್ಸಲ್ಲಿ ನನ್ ಮಗು ಬೇಡ ಅಂದಿದ್ದು ಕೂಡ ಈ ಆರೆಂಜ್ ಜ್ಯೂಸೇ. ಮತ್ತೆ ಕನಸು ನಿಜ ಎರಡು ಒಂದೇ ಅಂದ್ಮೇಲೆ ನನ್ ಮಗು ವಿಷಯದಲ್ಲಿ ಮಾತ್ರ ಕನಸು ಅಂತ ಯಾಕೆ ತೆಗ್ದು ಹಾಕ್ಬೇಕು ಹೇಳಿ? ನೀವೆಲ್ರೂ ಏನೇ ಹೇಳಿದ್ರು ನನ್ನ ದೃಷ್ಟಿಲಿ ನನ್ ಮಗು ಹೇಳ್ದ ಹಾಗೆ ಮಾಡ್ತೀನಿ. ನಾನು ಅದಕ್ಕೆ ಕುಡಿಯಲ್ಲ. ನೀನ್ ಜಾಣೆ ಅಲ್ವಾ, ಹಾಗೆಲ್ಲ ಮಾಡ್ಬಾರ್ದು. ಅಜ್ಜಿ ಬೇಡ ಅಂತಿದ್ದಾಳಲ್ಲ, ಇನ್ ಬಲವಂತ ಮಾಡಬೇಡಿ. ಮಾವ, ಶಾಸ್ತ್ರಗಳೆಲ್ಲ ಮುಗೀತಲ್ವಾ? ಮುಗೀತೋಳಿ ಅಂದ್ರೆ ಹಿಡ್ಕೊಳ್ಳಿ ಇದು. ಬಾ ವೈದೇಹಿ. ಬರ್ತೀವ್ರಿ. ಹೋಗ್ ಬರ್ತೀವಿ. ಸರಿ, ನಮಸ್ತೆ. ಹಾಲು ಕೊಡ್ತಾರಲ್ವಾ ಸುನಂದ, ಅದನ್ನಾದ್ರೂ ಕೊಡ್ಬೋದಲ್ವಾ? ಹಾಲೇ ಕೊಡೋಣ ಅನ್ಕೊಂಡಿದ್ದೀರಿ. ಅತ್ತೆ ಜ್ಯೂಸ್ ಕೊಟ್ರೆ ಒಳ್ಳೇದು ಅಂತ ಹೇಳಿದ್ದಕ್ಕೆ ನಾನು ಜ್ಯೂಸ್ ಕೊಟ್ಟೆ.
ಸರಿ. ನಾನು ಹಾಲೇ ತಗೊಂಬರ್ತೀನಿ. ತಪ್ಪಿಸ್ಕೊಂಬಿಟ್ಟೆ ಕಣೆ, ತಪ್ಪಿಸ್ಕೊಂಬಿಟ್ಟೆ. ಆದರೆ ನಾನು ಸುಮ್ಮನಿರಲ್ಲ. ಇನ್ನು 3 ದಿನದಲ್ಲಿ ನಿನ್ನ ಮಗು ಕತೆ ಮುಗಿಸ್ತೀನಿ, ನೋಡ್ತಿರು. ಅಮ್ಮ, ಇವ್ರು ಮತ್ತೆ ಬಂದರು, ಮತ್ತೆ ಹೊಡಿತಾರೇನೋ. ಹೆಂಗೆ ತಪ್ಪಿಸ್ಕೋಬೇಕೋ ಏನೋ, ಇವರಿಂದ ಅರ್ಥನೇ ಆಗ್ತಾ ಇಲ್ವಲ್ಲ. ಬಿಡ್ರು, ಪ್ಲೀಸ್ ಕಣ್ರು, ಬಿಟ್ಬಿಡ್ರು, 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 ಆಗ್ತಿಲ್ಲ, ಪ್ಲೀಸ್ ಕಣ್ರು, ಬಿಡ್ರು. ಏನ್ ಬೇಕ್ರೋ ನಿಮ್ಗೆ? ಏಯ್, ಮರ್ಯಾದೆಯಿಂದ ಒಡವೆ ಎಲ್ಲಿಟ್ಟಿದ್ಯಾ ಅಂತ ಹೇಳು. ಇಲ್ಲ ಅಂದ್ರೆ ಈ ಸಲ ಆ ಕೆಂಡನ ನಿನ್ ತಲೆ ಮೇಲೆ ಸುರಿಬೇಕಾಗತ್ತೆ. ಬೇಡ 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 ಬೇಡ, ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಅರ್ಥನೇ ಮಾಡ್ಕೋತಿಲ್ವಲ್ರು. ಈಗಲೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಮತ್ತೆ ಏನ್ ಮಾಡಿದ್ರೆ ಹೇಳ್ತಾನೆ ಬಹದ್ದೂರ್? ಏನಾದ್ರೂ ಮಾಡಿ ನಿಜಾನೇ ಹೇಳ್ಸಿ. ನನ್ ಮಗು. ಏನಮ್ಮ, ಬಂದಾಗಿಂದ ನೀನು ನನ್ ಮಗು ನನ್ ಮಗು ನನ್ ಮಗು ನನ್ ಮಗು ಅಂತ ಹೇಳ್ತಾನೆ ಇದೆಯಾ. ನಿನ್ ಮಗುಗೇನೋ ಬಂಗಾರದ ಕೋಟೆ ಕಟ್ಟಿಸ್ಬೇಕು ಅಂತ. ನನಗೆ ಗೊತ್ತಿಲ್ದೇ ಇರೋ ಬಂಗಾರ ಬೇಕು ಅಂದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಮ್ಮ? ಸರ್ದಾರ್, ಏನೋ ಇದು? ಯಾಕೋ ನನ್ಗಿಷ್ಟು ಕಾಟ ಕೊಡ್ತಾ ಇದ್ದೀರಾ? ಆ ಒಡವೆಗಳಿಗೋಸ್ಕರನೇ ನಿಮ್ ಮನೆಯವರು ಕೆಂಡದ ಮೇಲೆ ನಡೆದ್ರಂತಲ್ಲ, ಸಚ್ಚಾಕ್ಯಾ? ಈಗ ನಿನ್ನಿಂದ ನಿಜ ಹೇಳ್ಸೋದಕ್ಕೆ ಕೆಂಡನ ನಿನ್ ಕಾಲ ಹತ್ರ ಇಡ್ತಾ ಇದೀವಿ. ಬಲೋ. ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನೀವೇನ್ ಮಾಡಿದ್ರು ನಂಗೆ ಗೊತ್ತಿಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ. ನಂಗೆ ಗೊತ್ತಿಲ್ಲ ಅಂದ್ಮೇಲೆ ಗೊತ್ತಿಲ್ಲ ಅಂತಾನೆ ಹೇಳ್ತೀನಲ್ವಾ? ಅಷ್ಟಕ್ಕೂ ಯಾರು ನೀವು? ಪೊಲೀಸಾ? ಇಲ್ಲ ದೇವಂಶ್ ನಿಮ್ಮನ್ನು ಕಳ್ಸದ್ನಾ? ಏನ್ ಮಾಡಿದ್ರು ಅವ್ನು ಗೊತ್ತಿಲ್ಲ, ಅವ್ನು ಹೇಳ್ತಿಲ್ಲ ಅಂತ ಆ ದೇವಂಶಿಗೆ ಹೇಳಿ, ಹೋಗಿ ಹೇಳಿ. ಸರ್ದಾರ್, ಗೊತ್ತಿಲ್ಲ. ಅರ್ಥ ಆಯ್ತು. ನೀನ್ ಏನು ಮಾಡಿದ್ರು ಹೇಳಲ್ಲ. ನಿನಗೆ ಇದರಿಂದ ಮುಕ್ತಿ ಕೊಡ್ಬೇಕಾಗಿದ್ದೆ. ಅಯ್ಯಪ್ಪ, ನಿಮ್ಗೆ ಕೈ ಮುಗಿತೀನಿ, ನನ್ನ ಬಿಟ್ಬಿಡಿ. ಮುಕ್ತಿ ಕೊಡೋದು ಅಂದ್ರೆ ಬಿಟ್ ಕಳ್ಸೋದು ಅನ್ಕೊಂಡಿದ್ಯಾ ಅನ್ಸುತ್ತೆ. ಈ ಲೋಕದಿಂದನೇ ಮುಕ್ತಿ ಕೊಡಿಸ್ತೀನಿ ನಿನಗೆ. ಬೇಡ ಬೇಡ, ನಂಗೆ ಗೊತ್ತಿಲ್ಲ. ನಿನಗೆ 12 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಅಷ್ಟರಲ್ಲಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಕೆಂಡ ನಿನ್ ಚಿತೆ ಉರ್ಸೋಕೆ ಉಪಯೋಗ ಆಗತ್ತೆ. ಸಮಜೆ? ಛೇ, ಇಷ್ಟು ನರಕ ತೋರ್ಸಿದ್ರು ಬಾಯಿ ಬಿಡ್ತಾ ಇಲ್ವಲ್ಲ. ಒಂದ್ ವೇಳೆ ಗೊತ್ತಿಲ್ವೇನೋ ಬಾವಾ? ಇಲ್ಲ ವೈದೇಹಿ, ಅವನು ತುಂಬಾನೇ ಮೊಂಡ. ನನ್ನ ಚಿಕ್ಕಮ್ಮನೆ ಅವರಮ್ಮ ಆಸ್ತಿ ವಿಚಾರಕ್ಕೆ ಜಗಳ ಮಾಡಿಕೊಂಡು ನಮ್ಮ ಕುಟುಂಬದಿಂದ ದೂರ ಉಳ್ಕೊಂಡಿದ್ದಾರೆ. ಅವರು ಆಸ್ತಿನ ಹೊಡಿಬೇಕು ಅಂತ ಸಂಚು ರೂಪಿಸ್ತಾ ಇದ್ದಾರೆ. ಇವನು ಅವ್ರ ಮಗ, ತಾಯಿ ಮಗ ಸೇರ್ಕೊಂಡು ಆಸ್ತಿಗೋಸ್ಕರ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ.
ಇನ್ನು 12 ಗಂಟೆಯಲ್ಲಿ ನಿಜ ಆಚೆ ಬರುತ್ತೆ, ನೋಡ್ತಾ ಇರು. ಅಮ್ಮ, ಒಡವೆ ನನ್ನ ಹತ್ರನೇ ಇದೆ ಅಂತ ಇವ್ರಿಗೆ ಖಂಡಿತ ಗೊತ್ತು ಅನ್ಸುತ್ತೆ. ಕೊಡ್ತಿಲ್ಲ ಅಂತ ನನ್ನನ್ನು ಸಾಯ್ಸಕ್ಕೆ ಡಿಸೈಡ್ ಮಾಡಿದ್ದಾರೆ ಇವರು. ಒಡವೆಗೋಸ್ಕರ ಸಾಯ್ಬೇಕಾ? ಬನ್ನಿ ಡಾಕ್ಟರ್, ಈ ಮನೆನೇ ಬನ್ನಿ. ಇದೆ ಡಾಕ್ಟರ್, ವೈದೇಹಿ ಇರೋದು ಇಲ್ಲೇ. ಹೌದಾ? ಈ ಮನೆನಾ? ಇಲ್ಯಾಕಿದ್ದಾಳೆ? ಇದು ವೈದೇಹಿನ ಬೆಳೆಸಿರೋ ತಂದೆ ತಾಯಿ ಮನೆ. ಹಾಗಾದ್ರೆ ಇನ್ಮೇಲಿಂದ ಇಲ್ಲೇ ಬರ್ಬೇಕು ಅಂತೀರಾ? ಇನ್ಮೇಲೆ ನೀವು ಬರೋ ಅವಶ್ಯಕತೆನೇ ಇರಲ್ಲ ಡಾಕ್ಟರ್. ಏನ್ ಹೇಳಿದ್ರಿ? ಅಂದ್ರೆ ನೀವಿಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ ಅಷ್ಟೇ. ಇಲ್ಲಿ ಬರೀ 3 ದಿನ ಇರ್ತಾಳೆ. ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಇಲ್ಲಿ 3 ದಿನ ಇರಬೇಕು ಅಂತ ಅವಳು ಬಂದ್ಲು. ಅದೇನೋ ಅವಳ ಆಸೆ. ಸರಿ ನಡೀರಿ. ನೀನು ಕಚ್ಚಿದ ಮೇಲೆ ಆ ವೈದೇಹಿ ಹೊಟ್ಟೆಲಿರೋ ಮಗು ಸತ್ತೋಗ್ಬೇಕು. ಹಾ, ಬಾವಾ, ಅವ್ ನಿಜ ಹೇಳೋವರೆಗೂ ಕಾಲ್ ಕೆಳಗಡೆ ಇರೋಂಥ ಕೆಂಡ ಆರು ಹೋಗಲ್ಲ ಅಲ್ವಾ? ಇನ್ನೂ ಅದೇ ವಿಚಾರದ ಬಗ್ಗೆ ಯೋಚಿಸ್ತಾ ಇದೆಯಾ? ಯೋಚನೆ ಮಾಡದೆ ಅದು ಹೇಗಿರೋದು ಬಾವಾ? ಅವ್ರ ಹತ್ರ ಇರೋದು ದೇವರ ಆಭರಣಗಳು ಮಾತ್ರ ಅಲ್ಲ, ನಮ್ಮ ಮಗು ಪ್ರಾಣ ಕೂಡ. ಆ ವಾಲಿಗೆ ಅದೇನೇ ಮಾಡಿದ್ರೂ ತಪ್ಪೇ ಇಲ್ಲ. ವೈದೇಹಿ, ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ವಾ? ಈಗ ನಿನಗೆ ಎಷ್ಟು ಆರಾಮಾಗಿರ್ತೀಯೋ ಅಷ್ಟು ಒಳ್ಳೆಯದು. ಈ ಸಮಯದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೋ ಅದರ ಸಂಪೂರ್ಣ ಪ್ರಭಾವ ಮಗು ಮೇಲೆ ಬೀರುತ್ತಂತೆ. ನೀನು ಯಾವಾಗಲೂ ಕೋಪ ಮಾಡ್ಕೊಂಡೇ ಇದ್ರೆ ಜಾಸ್ತಿ ಕೋಪ ಮಾಡ್ಕೊಳ್ಳೋ ಮಗುನೇ ಹುಟ್ಟುತ್ತೆ ನಮಗೆ. ಅದಕ್ಕೆ ಆರಾಮಾಗಿ ನಗ್ನಗ್ತಾ ಇರು. ಅಮ್ಮ, ಏನಾಯ್ತು ವೈದೇಹಿ? ತುಂಬಾ ಓಡಾಡಿದ್ದೀನಲ್ವಾ ಬಾವಾ, ಅದಕ್ಕೆ ಕಾಲ್ ಸ್ವಲ್ಪ ನೋವ್ತಾ ಇದೆ. ಹೌದಾ? ಯಾವ ಕಾಲು? ಬಾವಾ, ಏನೇನ್ ಮಾಡ್ತಾ ಇರೋ ಕೆಲ್ಸ? ತಪ್ಪೇನು? ತಾಯಿ ಆಗ್ತಿರೋ ನನ್ನ ವೈದೇಹಿಗೆ ಸೇವೆ ಮಾಡ್ತಾ ಇದ್ದೀನಿ. ಬಾವಾ ಬಾವಾ, ಬೇಡ ಬಾವಾ. ಸೈಲೆಂಟ್ ಆಗಿರು. ಡಾಕ್ಟ್ರಾ, ನೀವ್ಯಾಕೆ ಬಂದ್ರಿ? ನಮ್ಮ ಮನೇಲೆಲ್ಲ ಚೆನ್ನಾಗಿದ್ದೀವಲ್ಲ? ಅಮ್ಮ, ಒಂದು ನಿಮಿಷ ಸುಮ್ಮನಿರೋ. ನಮಸ್ಕಾರ ನಮ್ಮ ಮಗಳೇ ವೈದೇಹಿ. ಓ, ಅನಿಷ್ಟದವಳಿಗೋಸ್ಕರ ಬಂದಿರೋದಾ? ಮಗಳೇ ವೈದೇಹಿ, ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ ಬಂದಿದ್ದಾರಾ? ನೀನೇನಾದ್ರೂ ಕರ್ಸಿದ್ಯಾ ಬಾವಾ? ನಮ್ಮ ಮನೆಯವ್ರು ಕಳಿಸಿದ್ದಾರೆ ಅನ್ಸುತ್ತೆ ವೈದೇಹಿ. ಬಾ ಹೋಗೋಣ. ವೈದೇಹಿ, ಹೇಗಿದೀಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಡೆಕೋರೇಷನ್ ಯಾಕೆ? ಅರ್ಥ ಆಯ್ತು. ಅಂಕಲ್ ಎಷ್ಟು ಖುಷಿಯಾಗಿದ್ದಾರೆ ಅಂತ ಈ ಡೆಕೋರೇಷನ್ ನೋಡಿದ್ರೇನೆ ಗೊತ್ತಾಗತ್ತೆ. ಏನಮ್ಮ ವೈದೇಹಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಡಾಕ್ಟರ್. ಏನಿಲ್ಲಮ್ಮ, ಜನರಲ್ ಚೆಕಪ್. ರೂಮ್ಗೆ ಹೋಗೋಣವಾ? ಡಾಕ್ಟ್ರೇ, ಆ ರೂಮ್ಗೆ ಹೋಗಿ. ಆ ರೂಮು ಕರ್ಕೊಂಡು ಬನ್ನಿ ಹೋಗು. ಡಾಕ್ಟರ್. ಏನಿಲ್ಲ ದೇವಾಂಶ್, ಅತ್ತೆಯವರು ಹತ್ರ ಇದ್ದು ಚೆಕಪ್ ಮಾಡಿಸು ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದೆ.
ಇಲ್ಲಿ ನೋವಾಗ್ತಿದ್ಯಾ? ಇಲ್ಲ ಡಾಕ್ಟರ್. ಇಲ್ಲಿ ನೋಡು. ಆ, ಇಲ್ಲಿ ಇಲ್ಲ ಇಲ್ಲ ಅಲ್ವಾ? ಡಾಕ್ಟರ್. ಈ ಕಡೆ ಆಹಾ. ಓಕೆನಾ? ಎಲ್ಲ ಓಕೆ. ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ಯಾ ಅಲ್ವಾ? ಮಾಡ್ತಾ ಇದ್ದೀನಿ ಡಾಕ್ಟರ್. ಹಾಗೆ ಮಾತ್ರೆಗಳನ್ನು ಸರಿಯಾಗಿ ತಗೊಳ್ಬೇಕು. ಫ್ರೂಟ್ ಜ್ಯೂಸ್ ಚೆನ್ನಾಗಿ ಕುಡಿಬೇಕು. ಸಣ್ಣ ಪುಟ್ಟ ಎಕ್ಸಸೈಸ್ ಕೂಡ ಮಾಡಬೇಕು. ಅಯ್ಯೋ, ಒಡ್ದು ಹೋಯ್ತಲ್ಲ. ನಾನು ಅದನ್ನ ಕ್ಲೀನ್ ಮಾಡ್ತೀನಿ ಇರಿ ಡಾಕ್ಟರ್. ನೀನ್ ಯಾಕೆ ಹೋಗ್ತಿದ್ಯಮ್ಮ? ಪರವಾಗಿಲ್ಲ ಡಾಕ್ಟರ್, ನೀವು ಅಲ್ಲೇ ಇರಿ. ಮತ್ತೆ ಕಾಲಕ್ಕೆ ಚುಚ್ಕೋಬಹುದು. ನಾನು ಕ್ಲೀನ್ ಮಾಡ್ತೀನಿ ಇರಿ. ಹಾ, ಬರ್ಬೋದು. ಓಕೆ, ಬರ್ಬೋದು. ಯಾರು ನೋಡ್ಲಿಲ್ಲ ಅಲ್ಲ ಅಜ್ಜಿ? ಇಲ್ಲ, ಅವ್ರ ಕೆಲ್ಸದಲ್ಲ ಅವರಿದ್ದಾರೆ. ಸರಿ, ಇದನ್ನ ತಗೊಳ್ಳಿ. ಅಯ್ಯೋ, ಕಿರಿಸ್ಬೇಡಿ. ಈ ಚೇಳು ಒಂದ್ಸಲ ವೈದೇಹಿನ ಕಚ್ಚಿದ್ರೆ ಸಾಕು, ಹೊಟ್ಟೆಲಿರೋ ಮಗು ಮೇಲಕ್ಕೆ ಹೋಗುತ್ತೆ. ಹೇಗಾದ್ರೂ ಈ ಚೇಳು ವೈದೇಹಿನ ಕಚ್ಚೋ ಹಾಗೆ ಮಾಡಬೇಕು. ಕಚ್ಸೋದು ದೊಡ್ಡ ಕೆಲಸ ಅಲ್ಲಮ್ಮ. ಇದನ್ನ ಒಂದ್ ಚಂಬಲ್ಲಿಟ್ಟು ಅದರಲ್ಲಿ ವೈದೇಹಿ ಕೈ ಹಾಕೋ ಹಾಗೆ ಮಾಡಿದ್ರೆ ರಕ್ತ ಹೀರೋ ಹಾಗೆ ಕಚ್ಚಿಬಿಡತ್ತೆ. ಆದ್ರೆ ಇದು ಕಚ್ಚಿದ್ರೆ ಮಗು ಸಾಯತ್ತೆ ಅಂತ್ಯಾ? ಮಗುನ ಸಾಯಿಸೋದಕ್ಕೆ ಕರೆಂಟ್ ಶಾಕ್ ಹೊಡಿಸಿದ್ರೆ ಆಗತ್ತಾ ಅಜ್ಜಿ? ಕರೆಂಟ್ ಶಾಕಾ? ಮತ್ತೆ ಚೇಳಿ ಯಾಕೆ? ಚೀಳ್ ಕಚ್ಚಿರೋ ಊರಿ ಕಡಿಮೆ ಆಗ್ಬೇಕು ಅಂದ್ರೆ ಕರೆಂಟ್ ಶಾಕ್ ಹೊಡಿಸ್ಬೇಕು ಅಜ್ಜಿ. ಇಲ್ಲ ಅಂದ್ರೆ ಆ ನೋವು ಸಹಿಸ್ಕೊಳ್ಳೋದು ಕಷ್ಟ. ಆಗ ಆಟೋಮೆಟಿಕ್ ಆಗಿ ಮಗು ಸತ್ತು ಹೋಗುತ್ತೆ. ಇಷ್ಟಕ್ಕೆಲ್ಲ ಚೇಳಿ ಯಾಕೆ? ಡೈರೆಕ್ಟ್ ಆಗಿ ಕರೆಂಟ್ ಶಾಕ್ ಹೊಡ್ಸಿದ್ರೆ ಆಗೋಗುತ್ತಲ್ವಾ? ಹಾಗೆ ಮಾಡಿದ್ರೆ ಬೇಕು ಅಂತಾನೆ ಮಾಡಿದ್ವಿ ಅಂತ ಸಿಕ್ಕಾಕೊಳ್ಳೋ ಚಾನ್ಸ್ ಇರತ್ತಲ್ವ ಅಜ್ಜಿ? ಅದೇ ಚೇಳನ್ ಬಿಟ್ರೆ ನ್ಯಾಚುರಲ್ ಆಗಿ ಕಚ್ಚದಂಗಿರತ್ತೆ. ಆಮೇಲೆ ಹೊಡೆಯುವಂತ ಕರೆಂಟ್ ಶಾಕ್ ಚೇಳು ಕಚ್ಚಿದಕ್ಕೆ ಕೊಟ್ಟೋಂಗಿರತ್ತೆ. ಆದ್ರೆ ಅದರಿಂದ ಬರೋಂಥ ಔಟ್ಕಮ್ ಮಗು ಸತ್ತು ಹೋಗುತ್ತೆ. ಅರ್ಥ ಆಯ್ತಾ ಅಜ್ಜಿ? ಅರ್ಥ ಆಯ್ತು ಬಿಡಮ್ಮ. ತವ್ರ ಮನೆ ಅತ್ತೆ ಮನೆ ಅದೇ ಆಗಿದ್ರು ಬೆಳೆದಿದ್ದೆಲ್ಲ ಇಲ್ಲೇ ಅಲ್ವಾ? ನಾನು ಎತ್ತಾಡ್ಸಿದ ಹುಡುಗಿ. ನಿನ್ ಬಾಣಂತ ನಾನು ಇಲ್ಲೇ ನನ್ನ ಕೈಯಾರನೇ ಮಾಡ್ತೀನಿ ಕಣೆ ವೈದೇಹಿ. ಅವಳ ಮನೆ ಕಾಲಿಡ್ತಿದ್ದ ಹಾಗೆ ನನ್ನ ಕೈಯಾರೆ ಬಾಣಂತನ ಮಾಡ್ತೀನಿ ಅಂತ ಮಾತು ಕೊಟ್ಟೆ. ಪೆದ್ದಿ ನಂಬಿಟ್ಲು. ಬದಲಾಗಿದ್ದೀನಿ ಅಂದ್ಕೊಂಡಿದ್ದಾಳೆ. ಅಂದ್ರೆ ನನಗೆ ಬಾಣಂತನ ಮಾಡ್ತೀನಿ ಅಂತ ಹೇಳಿದ್ದೆಲ್ಲನೂ ಸುಳ್ಳ? ಅಜ್ಜಿ ಇನ್ನೂ ಬದಲಾಗಿಲ್ವಾ? ನಿನ್ನೆ ರಾತ್ರಿ ತಪ್ಪಿಸ್ಕೊಂಡ್ಲು. ಆ ಜ್ಯೂಸ್ ಕುಡಿದಿದ್ದಿದ್ರೆ ಒಳಗಿರೋ ಮಗು ಸತ್ತೋಗ್ತಿತ್ತು.